ಹೌದು, ಇವತ್ತು ಸಾಯಂಕಾಲ ಘೋಷಣೆ ಆಗಬಹುದು ಅಂತ ಹೇಳಿ ನಮಗೂ ಕೂಡ ಮಾಹಿತಿ ಇದೆ. ಹೆಬ್ಬಾಳ್ಕರ್ ಅವರದೇ ಬಹುತೇಕ ಅಂತಿಮ ಆಗಿದೆ ಅನ್ನುವಂಥದ್ದು. ಏನು ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ ಅದೇ ಅಂತಿಮ. ಕೆಲಸ ಮಾಡಿ ಅಂತ ಹೇಳಿದರೆ ಯಾವುದೇ ಅಭ್ಯರ್ಥಿ ಕೊಟ್ಟರು ಕೂಡ ಕೆಲಸ ಮಾಡ್ತೀವಿ. ಈ ಬಾರಿ ಮಾತ್ರ ನಮ್ಮ ಬೆಳಗಾವಿ ಕ್ಷೇತ್ರವನ್ನು ಕಾಂಗ್ರೆಸ್ಗೆ ತಗೊಳ್ಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಬೆಳಗಾವಿ ಜಿಲ್ಲೆಯಾದ್ಯಂತ ರೌಂಡ್ಸ್ ಮಾಡ್ತಾ ಇದ್ದೀರಿ ಆಲ್ರೆಡಿ. ಹೌದು, ಅವರು ಮೊನ್ನೆ ಸವದತ್ತಿ ಎಲ್ಲ ಬೆಳಗಾವಿ ಲೋಕಸಭೆ ಆಗಿರಬಹುದು, ಚಿಕ್ಕೋಡಿ ಲೋಕಸಭಾ ಆಗಿರ್ಬೋದು, ಕೆನರಾ ಲೋಕಸಭಾ ಆಗಿರ್ಬೋದು, ಒಂದು ಸ್ಟ್ರಾಟರ್ಜಿ ಮಾಡ್ಕೊಂಡು, ಯಾಕಂದರೆ ಜಿಲ್ಲೆಯಲ್ಲಿ 2 ಮಂತ್ರಿಗಳಿದ್ದೀವಿ. ಸೊ ಎಲ್ಲ ಕಡೆ ಒಂದು ಸ್ಟ್ರಾಟರ್ಜಿ ಮಾಡ್ಕೊಂಡು ಓಡಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಒಳ್ಳೆ ಹೆಸರನ್ನು ಗಳಿಸಿದೆ. ಈ ಬರಗಾಲದ ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಮಹಿಳೆಯರು ತುಂಬ ಖುಷಿಯಿಂದಿದ್ದಾರೆ. ಗೃಹಲಕ್ಷ್ಮಿ ಆಗಲಿ, ಅನೇಕ ನಮ್ಮ ಯೋಜನೆಗಳು ಜನರನ್ನ ತಲುಪಿದ್ದಾವೆ. ಸೊ ಹೀಗಾಗಿ ನಮಗೆ ಕಾನ್ಫಿಡೆನ್ಸ್ ಇದೆ. ನರಸಿಂಹ ಭಟ್ ಹನಿ ಪಾರ್ಕ್ನಿಂದ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕಾಂಗ್ರೆಸ್ಗೆ ಲಾಭ ಆಗುತ್ತೆ, ಯಾಕಂದ್ರೆ ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಬಿಜೆಪಿ. ನೋಡಿ, ಯಾರು ಕೂಡ ಬಯಸಲಿಲ್ಲ ಇಲ್ಲಿವರೆಗೂ ಕೂಡ. ಎಲ್ಲಿ ಪ್ರಿಯಾಂಕಾ ಜಾರಕಿಹೊಳಿಯವರಾಗಲಿ, ಮೃಣಾಲ್ ಆಗಲಿ, ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ ಇಡೀ ಜಿಲ್ಲೆಯ ಒಂದು ಸಾಮೂಹಿಕ ನಿರ್ಧಾರ, ಜಿಲ್ಲೆಯ ಮುಖಂಡರ ಒಂದು ಸಾಮೂಹಿಕ ಇಚ್ಛೆ. ಹಾಗೆ ಅದು ಚಿಕ್ಕೋಡಿ ಇರ್ಬೋದು, ಬೆಳಗಾವಿ ಇರ್ಬೋದು, ಕೆನರಾ ಇರ್ಬೋದು, ಅವರ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಹೈಕಮಾಂಡ್ಗೆ. ನೋಡೋಣ, ಇವತ್ತು ಸಾಯಂಕಾಲವರೆಗೆ ಎಲ್ಲ ಕ್ಲಾರಿಟಿ ಸಿಗುತ್ತೆ. ಅನುಭವ ಇದ್ದಂಥವ್ರು ಆಲ್ರೆಡಿ ತಮ್ಮ ಸಹೋದರ ಅನುಭವ ಇದೆ. ಆ ನಿಟ್ಟಿನಲ್ಲಿ ತಮ್ಮ ಪುತ್ರನನ್ನು ಯಾವ ಥರ ಗೆಲ್ಸ್ಕೊಂಬರಕ್ಕೆ ನೀವು ಸ್ಟ್ರಾಟಜಿ ಮಾಡಿದ್ರಿ? ಈಗ ನೋಡಿ, ಮತದಾರರ ಮನಸ್ಸನ್ನು ಮಾಡಬೇಕು. ಸ್ಟ್ರಾಟರ್ಜಿ ಎಲ್ಲರೂ ಮಾಡ್ತೀವಿ, ನಾವು ಮಾಡ್ತೀವಿ, ನಮ್ಮ BJP ವಿರೋಧ ಪಕ್ಷದವರು ಮಾಡ್ತಾರೆ. ಆದರೆ ಕೊನೆಯದಾಗಿ ಕೈ ಹಿಡಿಬೇಕಾಗಿರೋದು ಮತದಾರರು. ಸೊ ಮತದಾರರನ್ನ ನಾವು ಏನು ಮುಂಚೆ ವಾಗ್ದಾನ ಕೊಟ್ಟಿದ್ವಿ ಸರ್ಕಾರ ನಮ್ಗೆ ಬರೋಕ್ಕಿಂತ ಮುಂಚೆ, ಸೊ ಅದನ್ನು ತಿಳುವಳಿಕೆ ಹೇಳ್ತೀವಿ ಮತದಾರರಿಗೆ.